ಪ್ರಕಾರ ಹೊಡಿತದಲ್ಲ, ಇದಕ್ಕೆಲ್ಲ ಈಗ ಕಾನೂನು ಪ್ರಕಾರ ಹೊಡಿತಾರೆ ಅಂದಾಗ ಅದಕ್ಕೆ ನಾವು ವಿರೋಧ ಮಾಡೋಕ್ಕಾಗಲ್ಲ. ಯಾಕಂದರೆ ಕಾನೂನು ಎಲ್ಲರಿಗೂ ಒಂದು ಹಿಂದೆಲ್ಲ ಅವಕಾಶಗಳೆಲ್ಲ ಕೊಟ್ಟಿದ್ದಾಯಿತು. ಚಳ್ಳಕೆರೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ಗೆಲ್ಲ ಅವಕಾಶ ಕೊಟ್ಟು 11 ವರ್ಷಗಳ ಕಾಲ ಕೋರ್ಟಲ್ಲಿ ವ್ಯಾಜ್ಯಗಳು ನಡೆದ ನಂತರ ಹೈಕೋರ್ಟ್ ಸಂಪೂರ್ಣವಾಗಿ ಡಿಸ್ಮಿಸ್ ಮಾಡಿರ್ತಕ್ಕಂಥ ಆಧಾರದ ಮೇಲೆ ಈಗ ಕಾನೂನಿಗೆ ಯಾರು ದೊಡ್ಡವರಲ್ಲ, ಜನಸಾಮಾನ್ಯರಿಗೆ ತೊಂದರೆ ಆಗಲ್ಲ. ಜನಸಾಮಾನ್ಯರಿಗೆ ತೊಂದರೆ ಆಗುತ್ತಂದರೆ ಈಗ ಬಿಲ್ಡಿಂಗ್ ಶಿಥಿಲಗೊಂಡಾಗ ಅಕಸ್ಮಾತ್ ಬಿದ್ದು ಅದೊಂದು ತೊಂದರೆ ಆದರೆ ಇನ್ನೂ ತೊಂದರೆ ಅಲ್ವಾ. ಹಂಗಾಗಿ PWD ಬಿಟ್ಟಿರ್ತಕ್ಕಂಥ ವರದಿ ಆಧಾರದ ಮೇಲೆ ಯಾವ ಕೂಡ ವಾಸಕ್ಕೆ ಯೋಗ್ಯವಿಲ್ಲ ಅಂತೇಳಿ ವರದಿ ಕೊಟ್ಟ ನಂತರನೇ ಕಾನೂನು ಕ್ರಮ ಕೈಗೊಂಡಿರೋದು ಯಾರು ಸಂಬಂಧಪಟ್ಟ ಇಲಾಖೆ. ಸೊ ಹಂಗಾಗಿ ಈಗ ನಮ್ಮ ಕಾಂಗ್ರೆಸ್ ಮಾತ್ರಕ್ಕೆ ಕಾನೂನು ಒಂದೇ ಆಗಿರೋದ್ರಿಂದ ನಾವು ಮೊದಲು ಅದಕ್ಕೆ ಆದ್ಯತೆ ಕೊಡಬೇಕು. ಯಾಕಂತಂದರೆ ಎಲ್ಲ ಒಪ್ಕೊಳ್ಳೇಬೇಕಲ್ಲ, ಒಳ್ಳೇದಾಗುತ್ತೆ ಅನ್ನೋಂಥದ್ದಾದರೆ ಕಾನೂನು ಚೌಕಟ್ಟಿನಲ್ಲಿ ಎಲ್ಲರೂ ಒಂದೇ. ಸೊ ಹಂಗಾಗಿ ನಾವು ಕೂಡ ಅದಕ್ಕೆ ಯಾವುದೇ ಕೂಡ ವಿರೋಧ ವ್ಯಕ್ತಪಡಿಸಲೇ ಸಮ್ಮತಿಸಿದ್ವಿ. ನಾವು ಕೂಡ ಈಗ ಮಾಡ್ತಕ್ಕಂಥ ಕೆಲಸ ಒಳ್ಳೆಯದೇ ಆಗಿದೆ. 4 ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ಅವ್ರ ಕಾರ್ಯಕ್ರಮ ಮಾಡ್ತಾ ಇರುತ್ತೆ. ಸಾರ್ವಜನಿಕ ಮುಂದಿನ ದಿನಗಳಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ ಸನ್ಮಾನ್ಯ ಶಾಸಕರು ಅದನ್ನು ಹೊಸದಾಗಿ ಕಾಂಪ್ಲೆಕ್ಸನ್ನು ಕೊಟ್ಟು ಚಳ್ಳಕೆರೆ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಂತ ಹೇಳ್ಬಿಟ್ಟು ಕೆಲಗೊಂಡಿರ್ತಕ್ಕಂಥ ಏನು ರೂಮ್ಗಳಿದಾವೋ ಅವರಿಗೆ ಸುಮಾರು ಸಾಲ ಕಾಲಾವಕಾಶ ಕೊಟ್ಟಿದ್ದಾದ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ಸಂಬಂಧಪಟ್ಟ ಇಲಾಖೆಯವರು ಕಾರ್ಯವನ್ನು ಪ್ರವೃತ್ತರಾಗಿದ್ದಾರೆ. ಮಳಿಗೆದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದ್ರ ಮೂಲಕ ನೀವು ಮಳಿಗೆದಾರರಿಗೆ ಏನು ಇಷ್ಟಪಡ್ತೀವಿ ಹೇಳ್ತೀವಂತ ಕಾನೂನಿಗೆ ಗೌರವ ಕೊಟ್ಟು ಅವರೇ ಮುಂದಿನ ಅವನ್ನೆಲ್ಲ ವೆಕೆಟ್ ಖಾಲಿ ಮಾಡಿ ಇದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಅವ್ರಿಗೆ ಬಾಡಿಗೆದಾರರಿಗೆ ಹೇಳಕ್ಕೆ ನೀವು ಯಾವ ರೀತಿ ರೂಪುರೇಷೆ ರೂಪಿಸ್ಕೊಂಡಿದ್ದಾರೆ ಅಂತ ನೀವು ಅಂತ ಶಾಸಕರಿಗೆ ಅದು ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿಗಳು ಇನ್ನೊಂದೇನಾಯ್ತು ಸುಮಾರು 70 ವರ್ಷಗಳ ಕಾಲ 70 ಇಸ್ವಿಯಿಂದ ಇಲ್ಲಿವರೆಗೂ ಕೂಡ ಸುಮಾರು 50-53 ವರ್ಷಗಳ ಕಾಲ ಅವರು ಇಲ್ಲಿ ಬಾಡಿಗೆ ಇದ್ದು ಮತ್ತು ಸರ್ಕಾರಕ್ಕೆ ಅದು ಸಂಬಂಧಪಟ್ಟ ಇಲಾಖೆಗೆ ಯಾವ ರೀತಿ ಅವರ ವ್ಯವಹಾರಗಳಿದ್ವೋ ನಮಗೆ ಮಾಹಿತಿ ಅನುಕೂಲ ಮಾಡಿಕೊಡ್ತಂತೆ ಅನ್ನೋದು ಆ ಇಲಾಖೆಗೆ ಸಂಬಂಧಪಟ್ಟಿದ್ದು. ಈಗ ಮೊದಲನೇ ಆದ್ಯತೆ ಮಳಿಗೆದಾರರಿಗೆ ಕೊಡ್ತೀವಿ ಅಂತಂದು ಹೇಳ್ತಾ ಇದ್ದಾರೆ ಅನ್ನೋ ಒಂದು ಮಾತಿದೆ. ಶಾಸಕರು ಒಂದು ಸಂದರ್ಭದಲ್ಲಿ ಹೇಳಿದ್ದಿದೆ, ಅಂದರೆ ಅದೆಲ್ಲ ತೆರವುಗೊಳಿಸಾದ್ಮೇಲೆ ಮುಂದಿನ ದಿನಗಳಲ್ಲಿ ಆದ್ಯತೆ ಮೇರೆಗಾಗಿ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾಡಿಕೊಡ್ಬೋದು ಮುಂದಿನ ದಿನಗಳಲ್ಲಿ ಮಾಡ್ತಾರೆ.